ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 49ನೇ ಹುಟ್ಟುಹಬ್ಬ. ಬರ್ತ್ಡೇ ಆಚರಣೆ ಮಾಡುವಂತಹ ಸ್ಥಿತಿಯಲ್ಲಿ ದರ್ಶನ್ ಇಲ್ಲದೇ ಇದ್ರೂ ಕೂಡ ಅಭಿಮಾನಿಗಳ ಸಂಭ್ರಮಕ್ಕೇನು ಕಡಿಮೆ ಇಲ್ಲ. ದರ್ಶನ್ ಅವರ ಹಳೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ ಫ್ಯಾನ್ಸ್. ಅಷ್ಟೇ ಅಲ್ಲ, ಜೈಲಿನ ಗೋಡೆಗಳ ಮಧ್ಯೆ ಇರುವಂತಹ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಕ್ಯೂಟ್ ಆಗಿ ವಿಶ್ ಮಾಡಿದ್ದಾರೆ. ಕೇಕ್ನಲ್ಲಿ ಸ್ಪೆಷಲ್ ಆಗಿ ಮೆಸೇಜ್ ಅನ್ನು ಕಳಿಸಿದ್ದಾರೆ. ನಟ ಧನ್ವೀರ್ ಕೂಡ ವಿಶೇಷವಾಗಿ ವಿಶ್ ಮಾಡಿದ್ದು ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ನಟ ದರ್ಶನ್ at 49, ಪತ್ನಿ ಮಗನಿಂದ ಸ್ಪೆಷಲ್ ವಿಶ್. ಕೇಕ್ನಲ್ಲೇ ಸ್ಪೆಷಲ್ ಮೆಸೇಜ್ ಕೊಟ್ಟ ಪತ್ನಿ ವಿಜಯಲಕ್ಷ್ಮಿ. ಕನ್ನಡ ಸಿನಿಮಾ ಪ್ರೇಮಿಗಳ ನೆಚ್ಚಿನ ನಟ ದರ್ಶನ್ ಅವರಿಗೆ ಇವತ್ತು ಜನ್ಮದಿನದ ಸಂಭ್ರಮ. ಸಾಮಾನ್ಯವಾಗಿ ಈ ದಿನವನ್ನ ನಟ ದರ್ಶನ್ ಅಭಿಮಾನಿಗಳು, ಸಹೋದ್ಯೋಗಿಗಳು ಮತ್ತು ಕುಟುಂಬದೊಂದಿಗೆ ಸಂಭ್ರಮಿಸ್ತಾ ಇದ್ರು. ಆದರೆ ಈ ಬಾರಿ ಸ್ಥಿತಿ ಬೇರೆಯದ್ದೇ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ದರ್ಶನ್ ಪರಪ್ಪನ ಅಗ್ರಹಾರ ಕೇಂದ್ರೀಯ ಕಾರಾಗೃಹದಲ್ಲಿದ್ದಾರೆ. ಆದರೂ ಕೂಡ ಅವರ ಕುಟುಂಬ, ಸ್ನೇಹಿತರು, ಅಭಿಮಾನಿಗಳ ಸಂಭ್ರಮ ಕಡಿಮೆ ಆಗಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ದರ್ಶನ್ಗೆ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಜೈಲಿನ ಗೋಡೆಗಳ ಮಧ್ಯೆ ಇರುವಂತಹ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಪತಿ ದರ್ಶನ್ ಮತ್ತು ಮಗ ವಿನೀಶ್ ಜೊತೆಗಿರುವಂತಹ ಫೋಟೋ ಹಂಚಿಕೊಂಡು ಅಲ್ಲಿರುವಂತಹ ಕೇಕ್ ನಲ್ಲಿ ಸ್ಪೆಷಲ್ ಆಗಿ ಮೆಸೇಜ್ ನೀಡಿದ್ದಾರೆ. ಇದನ್ನ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಪ್ರತಿ ವರ್ಷ ಕುಟುಂಬ, ಸ್ನೇಹಿತರು, ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಮಾಡ್ಕೊಳ್ತಾ ಇದ್ದಂತಹ ದಾಸ ಈ ಬಾರಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಇದರಿಂದ ಅಭಿಮಾನಿಗಳಲ್ಲಿ ತೀವ್ರ ಕೊರಗು ಮತ್ತು ದುಃಖ ಮೂಡಿದೆ. ದರ್ಶನ್ ಜೀವನದಲ್ಲಿ ಮೊದಲ ಬಾರಿಗೆ ಜೈಲಿನಲ್ಲೇ ಜನ್ಮದಿನವನ್ನ ಆಚರಿಸ್ತಾ ಇದ್ದು ಹೆಚ್ಚಿನ ಸಂಭ್ರಮಕ್ಕೆ ಅವಕಾಶ ಇಲ್ಲ. ಅಲ್ಲಿನ ನಿಯಮಗಳ ಪ್ರಕಾರ ಸೀಮಿತ ಸದಸ್ಯರು ಮಾತ್ರ ಭೇಟಿಗೆ ಅನುಮತಿಯನ್ನ ಪಡೆಯಬಹುದು. ಗಂಡನ ಹುಟ್ಟುಹಬ್ಬದ ನಿಮಿತ್ತ ಇಂದು ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಈ ಮಧ್ಯೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಇದು ಅಭಿಮಾನಿಗಳಿಗೆ ಹೆಚ್ಚು ಸಂತಸ ಕೊಟ್ಟಿದೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವಂತಹ ಫೋಟೋದಲ್ಲಿ ವಿನೀಶ್ ಮತ್ತು ವಿಜಯಲಕ್ಷ್ಮಿ ಕೇಕ್ ಎದುರಿಗೆ ನಿಂತಿದ್ದಾರೆ. ಕೇಕ್ ಮೇಲೆ ಆನೆಯ ಚಿತ್ರವನ್ನ ಇಡಲಾಗಿದೆ. ದರ್ಶನ್ ಅವರಿಗೆ ಆನೆ ಅಂದ್ರೆ ಬಹಳನೇ ಇಷ್ಟ ಅಂತ ಹೇಳಿ ಎಲ್ರಿಗೂ ಗೊತ್ತು. ಈ ಕಾರಣದಿಂದ ಕೇಕ್ ನಲ್ಲಿ ಆನೆಯನ್ನ ಇರಿಸಲಾಗಿದೆ. ಜೊತೆಗೆ ಒಂದು ಲವ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ನಲ್ಲಿ ವಿಜಯಲಕ್ಷ್ಮಿ ಬರೆದಿರುವಂತಹ ಮಾತುಗಳು ಭಾವುಕ ಆಗಿದೆ. ಪ್ರತಿದಿನವನ್ನ ಸಂಭ್ರಮಿಸುವಂತಹ ವ್ಯಕ್ತಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳಿ ಬರೆದಿದ್ದು ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಟ ದರ್ಶನ್ ಮತ್ತು ಮಗ ವಿನೀಶ್ ನಡುವಿನ ಬಾಂಧವ್ಯ ಕೂಡ ಈ ವಿಡಿಯೋದಲ್ಲಿ ಇರುವಂತದ್ದು. ದರ್ಶನ್ ಹೊರಗಡೆ ಇದ್ದಾಗ ವಿನೀಶ್ ಜೊತೆಗೆ ಸುಂದರ ಕ್ಷಣಗಳನ್ನ ಕಳೀತಾ ಇದ್ರು. ಕೊನೆಗೆ ತಂದೆಗೆ ವಿನೀಶ್ ಹುಟ್ಟುಹಬ್ಬದ ಶುಭಾಶಯ ಕೋರಿರುವಂತಹ ಆಡಿಯೋ ಕೂಡ ಕೇಳಬಹುದು. ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕಾಗಿ ಪತ್ನಿ ಹಾಗೂ ಮಗನ ಜೊತೆ ದರ್ಶನ್ ಬ್ಯಾಂಕಾಕ್ಗೆ ಹೋಗಿದ್ರು. ಈ ಎಲ್ಲಾ ಕ್ಷಣಗಳು ಸರಿಯಾಗಿದೆ. ಉಸಿರಿರೋವರೆಗೂ ನಿಮ್ಮ ಹಿಂದೆ ಇರ್ತೀವಿ, ಧನ್ವೀರ್ ಸ್ಪೆಷಲ್ ವಿಶ್. ಧನ್ವೀರ್ ತಮ್ಮ ನೆಚ್ಚಿನ ಅಣ್ಣನಿಗೆ ವಿಶೇಷವಾಗಿ ವಿಶ್ ಮಾಡಿದ್ದಾರೆ. ಯಾರೇ ಏನೇ ಹೇಳಿದ್ರು ಅಷ್ಟೇನೆ, ನಾವು ನಿಮ್ಮ ಹಿಂದೆ ಇರ್ತೇವೆ, ಉಸಿರಿರೋವರೆಗೂ ಇರ್ತೀವಿ ನಿಮ್ ಹಿಂದೆ ಅಂತಲೇ ಹೇಳಿಕೊಂಡಿದ್ದಾರೆ. ಹಿಂದಿನ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂತಹ ವಿಡಿಯೋವೊಂದನ್ನ ಕೂಡ ಶೇರ್ ಮಾಡಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ, ಬಾಸ್ ಅಂತಲೂ ಕೂಡ ಬರ್ತ್ಕೊಂಡಿದ್ದಾರೆ. ದರ್ಶನ್ ಜೊತೆಗಿದ್ದವರೆಲ್ಲ ಹೋದ್ರು, ಆಪ್ತರು ಎನಿಸ್ಕೊಂಡವರು ದೂರಾನೇ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹುಶಃ ದರ್ಶನ್ ಅವರಿಗೆ ಗೊತ್ತಿರುತ್ತೆ. ಆದ್ರೆ ಈ ಒಂದು ಸಮಯದಲ್ಲಿ ದರ್ಶನ್ ಜೊತೆಗೆ ಆಪ್ತ ಅಂತ ಅನ್ನಿಸ್ಕೊಂಡಿರುವವರು ಯಾರು ಇಲ್ಲ. ಹಾಗಂತ ಒಂಟಿಯಾಗಿದ್ದಾರೆ ಅನ್ಕೋಬೇಡಿ. ಪತ್ನಿ ವಿಜಯಲಕ್ಷ್ಮಿ, ಮಗ, ಸಹೋದರ ದಿನಕರ್ ಇವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರ ಒಟ್ಟಿಗೆ ಧನ್ವೀರ್ ಕೂಡ ಇದ್ದಾರೆ. ದರ್ಶನ್ ಜೊತೆ ಬೇರೆ ಯಾರು ಇಲ್ಲ ಅಂದ್ರೂ ಸರಿಯೇ ಧನ್ವೀರ್ ಇರ್ತಾರೆ, ಅದು ಎಲ್ರಿಗೂ ಕೂಡ ಗೊತ್ತಾಗಿದೆ. ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ಕೂಡ ಜೊತೆಗೆ ಇದ್ದಾರೆ. ಅದಕ್ಕೂ ಮೊದಲು ಕೂಡ ಜೊತೆಗೆ ಇದ್ರು. ಈಗಲೂ ಧನ್ವೀರ್ ಜೊತೆಯಾಗೇನೆ ಇರುವಂತದ್ದು. ಜಾಮೀನು ಪಡೆಯೋದಕ್ಕೆ ದರ್ಶನ್ಗೆ ಈ ಹಿಂದೆ ಶ್ಯೂರಿಟಿ ಕೊಟ್ಟಿರೋದು ಕೂಡ ಇದೆ. ಈ ರೀತಿ ಧನ್ವೀರ್ ಇದ್ದಾರೆ. ಅವರಿಗೆ ದರ್ಶನ್ ಮೇಲೆ ಅಪಾರ ನಂಬಿಕೆ ಇದೆ. ಕಷ್ಟದ ದಿನಗಳಲ್ಲಿ ಜೊತೆಗೆ ಇರಬೇಕು ಅನ್ನೋದೇ ಧನ್ವೀರ್ ನಂಬಿರುವಂತಹ ಸತ್ಯ ಅಂತಲೂ ಕೂಡ ಹೇಳಬಹುದು. ದರ್ಶನ್ ಜನ್ಮದಿನದ ಹಿನ್ನೆಲೆಯಲ್ಲಿ ಧನ್ವೀರ್ ಒಂದು ವಿಡಿಯೋ ಹಂಚಿಕೊಂಡಿದ್ದಾರೆ. ಇದು ಈ ಹಿಂದಿನ ದರ್ಶನ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುವಂತದ್ದು. ಇದರಲ್ಲಿ ದರ್ಶನ್ ಮತ್ತೆ ಧನ್ವೀರ್ ಇದ್ದಾರೆ. ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿರುವಂತಹ ಬರ್ತ್ಡೇಯ ಕ್ಷಣ ಇದಾಗಿದೆ. ವಿಜಯಲಕ್ಷ್ಮಿ, ದರ್ಶನ್ ಮತ್ತು ಮಗ ವಿನೀಶ್ ಕೂಡ ಈ ಒಂದು ಸಡಗರದಲ್ಲಿದ್ದಾರೆ. ದರ್ಶನ್ ಅವರ 49ನೇ ಜನ್ಮದಿನವನ್ನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತಮ್ಮದೇ ರೀತಿಯಲ್ಲೇ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಮೂಲಕ ದರ್ಶನ್ ಜನ್ಮದಿನವನ್ನ ಆಚರಿಸಿಕೊಳ್ತಿದ್ದಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಆರಂಭದಲ್ಲಿ ಕೆಲವು ತಿಂಗಳು ಜೈಲಿನಲ್ಲಿ ಕಳೆದ ನಂತರ ಜಾಮೀನು ಪಡೆದಿದ್ರು. ಆದರೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಮತ್ತೆ ಬಂಧನಕ್ಕೆ ಒಳಗಾಗ್ತಾರೆ. ಈಗ ಅವರು ಜೈಲಲ್ಲೇ ಇದ್ದು ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಸಂಭ್ರಮ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಕೊರಗು ಅಭಿಮಾನಿಗಳ ಮನಸ್ಸಿನಲ್ಲಿ ಗಾಢವಾಗಿ ಕಾಡ್ತಾ ಇದೆ.
ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.